How many of you are excited to go deeper into the Word of God? ಎಷ್ಟು ಜನ ದೇವರ ವಾಕ್ಯದಲ್ಲಿ ಆಳವಾಗಿ ಹೋಗುವುದಕ್ಕೆ ಉತ್ಸಾಹ? Can I see hands? ನಾನು ನಿಮ್ಮ ಕೈಗಳನ್ನು ನೋಡಬಹುದಾ? Praise the Lord. Praise the Lord. Yeah, we are not here by chance. ನಾವು ಇಲ್ಲಿ ಯಾವುದೋ ಚಾನ್ಸ್ ಇಂದ ನಾವಿಲ್ಲ. It is not an accident. ಇದು ಅಕಸ್ಮಿತವಾಗಿ ಆಗಿರುವಂತಹ ಸಂಗತಿ ಅಲ್ಲ. But it is, I believe, it is God's choice. ಇದು ಖಂಡಿತವಾಗಿ ದೇವರ ಆಯ್ಕೆ ಆಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. And God has called us for different purposes in life. ದೇವರು ನಮ್ಮನ್ನು ಈ ಜೀವನದಲ್ಲಿ ವಿಧ ವಿಧವಾದ ಉದ್ದೇಶಗಳೊಂದಿಗೆ ದೇವರು ನಮ್ಮನ್ನು ಕರೆದಿದ್ದಾನೆ. And he is with us to lead us into that purpose. ಆ ಉದ್ದೇಶದಲ್ಲಿ ನಮ್ಮನ್ನು ನಡೆಸುವುದಕ್ಕಾಗಿ ದೇವರು ನಮ್ಮ ಸಂಗಡ ಇದ್ದಾನೆ. Amen. Amen. Why don't you turn to neighbor and tell them God is with you to lead you into fullness of his calling. ನಿಮ್ಮ ಪಕ್ಕದಲ್ಲಿದ್ದವರಿಗೆ ನೀವು ಕೈಯನ್ನು ಕೊಟ್ಟು ಹೇಳಿರಿ, ದೇವರು ನಿಮ್ಮನ್ನು ಕರೆದ ಉದ್ದೇಶದಲ್ಲಿ ನಡೆಸುವುದಕ್ಕೆ ದೇವರು ನಿಮ್ಮ ಸಂಗಡ ಇದ್ದಾನೆ. Amen. Praise God. See, in believer's life, three things are very important. ವಿಶ್ವಾಸಿಗಳ ಜೀವನದಲ್ಲಿ ಮೂರು ಸಂಗತಿಗಳು ಬಹಳ ಮುಖ್ಯವಾಗಿರುತ್ತವೆ. Before we go into Bible study, I would like to share these three things. ನಾವು ಸತ್ಯವೇದದ ಅಧ್ಯಯನಕ್ಕೆ ಹೋಗುವುದಕ್ಕಿಂತ ಮುಂಚೆ ಈ ಮೂರು ಸಂಗತಿಗಳನ್ನು ವಿವರಿಸುವುದಕ್ಕೆ ನಾನು ಇಷ್ಟಪಡ್ತೇನೆ. If you can write down, please take down notes. ಒಂದು ವೇಳೆ ನಿಮಗೆ ಬರೀಲಿಕ್ಕಾದ್ರೆ ನೀವು ಇದನ್ನು ನೋಟ್ಸ್ ತಗೊಳ್ಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. You can also teach to others. ನೀವು ಇದನ್ನು ಇನ್ನೊಬ್ಬರಿಗೆ ನೀವು ಉಪದೇಶ ಮಾಡಬಹುದು. Okay, there are three important things on which the believer life is surrounded by. ವಿಶ್ವಾಸಿಗಳ ಜೀವಿತವನ್ನು ಆವರಿಸಿಕೊಂಡಂತಹ ಮೂರು ಮುಖ್ಯವಾದ ಸಂಗತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. The first thing is anointing. ಮೊದಲನೇ ಸಂಗತಿ ಅಭಿಷೇಕ. The second thing is character. ಎರಡನೇ ಸಂಗತಿ ಗುಣಗಳು. ಒಳ್ಳೆ ಗುಣಗಳು, right? So the third thing is ability. ಮೂರನೇ ಸಂಗತಿ ಸಾಮರ್ಥ್ಯ. Okay, so all of us, our life or our calling is surrounded with these three. ದೇವರ ಮಕ್ಕಳಾದ ನಮ್ಮ ಜೀವನ, ನಮ್ಮ ಕರೆ ಈ ಮೂರು ಸಂಗತಿಗಳನ್ನು ಒಳಗೊಂಡಿರುವಂತದ್ದಾಗಿದೆ. What is the first one? ಮೊದಲನೇ ಸಂಗತಿ ಯಾವುದು? Anointing, right? ಅಭಿಷೇಕ. This is the word that we always use in the churches, preachings, meeting, everywhere they talk about anointing. ಈ ಒಂದು ಸಂಗತಿ ಬಗ್ಗೆ ನಾವು ಸಭೆಗಳಲ್ಲಿ, ನಮ್ಮ ಉಪದೇಶಗಳಲ್ಲಿ, ನಮ್ಮ ಎಲ್ಲಾ ಸಂಗತಿಗಳಲ್ಲಿ ನಾವು ಇದನ್ನು ಕೇಳ್ತಾ ಇರ್ತೇವೆ. What is anointing? ಅಭಿಷೇಕ ಅಂದ್ರೆ ಏನು? So, or you can say God's power to do certain purpose. Yes, so that is anointing, right? Anointing comes from whom? ಅಭಿಷೇಕ ಯಾರಿಂದ ನಮಗೆ ಬರುತ್ತದೆ? From God only, right? You cannot produce that. ದೇವರಿಂದಲೇ ಅಭಿಷೇಕ ಬರುವಂತದ್ದಾಗಿರ್ತೈತೆ. ಅದು ನಮಗೆ ನಮ್ಮಷ್ಟಕ್ಕೆ ನಾವೇ ಅದನ್ನು ಉತ್ಪತ್ತಿ ಮಾಡ್ಲಿಕ್ಕೆ ಆಗುವುದಿಲ್ಲ. Or somebody cannot give you that. ಯಾರು ಸಹ ಬೇರೆ ವ್ಯಕ್ತಿಗಳು ಅದನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯವಾಗಲ್ಲ. So many times we hear saying that let him pray, his anointing I will get. ಅವರು ಪ್ರಾರ್ಥಿಸಲಿ, ನನಗೆ ಅಭಿಷೇಕ ಅವರಿಂದ ಬರ್ತೈತೆ ಎಂಬುದಾಗಿ ಅನೇಕರು ಹೇಳ್ತಾರೆ. Actually what is happening is when they are praying, your anointing, you're just moving in your anointing, but their anointing is not coming on you. ಅದರಲ್ಲಿ ಆಗುವಂತದ್ದು ಏನಂದ್ರೆ, ಇನ್ನೊಬ್ರು ನಮಗಾಗಿ ಪ್ರಾರ್ಥಿಸುವಾಗ ದೇವರು ನಮಗೆ ಕೊಟ್ಟ ಅಭಿಷೇಕದಲ್ಲಿ ನಾವು ನಡೆಯುವಂತವರಾಗಿರ್ತೇವೆ ಅಷ್ಟೇ. Amen. Praise God. So anointing is from God. ಅಭಿಷೇಕ ಅನ್ನುವಂಥದ್ದು ದೇವರಿಂದಲೇ. Anointing means God's choice. ಅಭಿಷೇಕ ಅನ್ನುವಂಥದ್ದು ನಮ್ಮ ಆಯ್ಕೆ ಅಲ್ಲ, ದೇವರ ಆಯ್ಕೆ. For a specific purpose, ಒಂದು ಪ್ರತ್ಯೇಕವಾದ ಉದ್ದೇಶಕ್ಕಾಗಿ, and his power given for that purpose. ಆತನ ಶಕ್ತಿ ಆ ಉದ್ದೇಶಕ್ಕಾಗಿ ಕೊಡಲ್ಪಡುವಂತದ್ದಾಗಿರ್ತದೆ. Paul calls them as saints of God. ಪೌಲನು ದೇವಜನ ವಿಶ್ವಾಸಿಗಳಿಗೆ ಹೀಗೆ ಕರೀತಾನೆ, ದೇವ ಜನರು ಎಂಬುದಾಗಿ. Okay, or the anointed people of God. ಅಭಿಷಕ್ತರಾದ ದೇವಜನರೆಂಬುದಾಗಿ ಸಹ ಆತನು ಬರೀತಾನೆ. Okay, so if you say that somebody is a anointed preacher, what does that mean? ನಾವು ಕೆಲವೊಮ್ಮೆ ಹೇಳ್ತಾ ಇರ್ತೇವೆ ಅಭಿಷಕ್ತನಾದ ಉಪದೇಶಕನು, ಪ್ರಸಂಗಿ ಎಂಬುದಾಗಿ ಸಹ. That means that person is moving in that power, the authority God has given. ಅದರ ಅರ್ಥ ಏನಂದ್ರೆ, ಆತನು ದೇವರಿಗೆ ತನಗೆ ಕೊಟ್ಟ ಅಭಿಷೇಕದಲ್ಲಿ ಮತ್ತು ಅಧಿಕಾರದಲ್ಲಿ ಆತನು ನಡೆಯುವಾತನಾಗಿರ್ತಾನೆ. Shall we read Ephesians 1:4? ನಾವೆಲ್ಲರೂ ಸತ್ಯವೇದದಿಂದ ಎಫೆಸಿ ಪತ್ರಿಕೆ 1:4 ನಾವು ಓದಿಕೊಳ್ಳೋಣ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. Amen. Amen. See, word of God says that we are chosen and purposed when before the foundations of the world. ದೇವರ ವಾಕ್ಯ ಹೇಳ್ತೈತೆ, ದೇವರು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಒಂದು ಉದ್ದೇಶಕ್ಕಾಗಿ ಆತನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ. That means that if you are in Christ, this is on you. ಅದರ ಅರ್ಥವೇನೆಂದ್ರೆ, ನೀವು ಕ್ರಿಸ್ತನಲ್ಲಿ ಇರುವಂತವರಾದರೆ ಅಭಿಷೇಕ ನಿಮ್ಮಲ್ಲಿ ಈಗಾಗಲೇ ಇದೆ. Hallelujah. Hallelujah. Are you in Christ? ನೀವು ಕ್ರಿಸ್ತನಲ್ಲಿದ್ದೀರಾ? Can you turn to a neighbor and say you are anointed?
ನೀವು ಬದಿಯಲ್ಲಿದ್ದವರಿಗೆ ಹೇಳಿರಿ ನೀವು ಅಭಿಷೇಕ ಹೊಂದಿದವರು ಎಂಬುದಾಗಿ. Come on, tell them again, you are anointed for a purpose. ನೀವು ಒಂದು ಉದ್ದೇಶಕ್ಕಾಗಿ ಅಭಿಷೇಕವನ್ನು ಹೊಂದಿದ್ದೀರಿ ಎಂಬುದಾಗಿ ಹೇಳಿರಿ. Praise the Lord. Praise the Lord. What is the second important thing for a believer's life? ವಿಶ್ವಾಸಿಗಳ ಜೀವನದಲ್ಲಿ ಎರಡನೇ ಮುಖ್ಯವಾದ ಸಂಗತಿ ಯಾವುದಾಗಿದೆ? Character. ಕ್ಯಾರೆಕ್ಟರ್, Right? ಸ್ವಭಾವ. Okay, that means that right character or good values in life. ಅದರ ಅರ್ಥ ಒಳ್ಳೆಯ ಗುಣಗಳು, ಒಳ್ಳೆಯ ಮೋರಲ್, ನೈತಿಕವಾದ ಒಂದು ಸಂಗತಿಗಳಾಗಿದ್ದಾವೆ. Okay, character is like a moral strength for you. ಒಬ್ಬ ವ್ಯಕ್ತಿಯ ಗುಣ ಅನ್ನುವಂಥದ್ದು ಅವರಿಗೆ ಒಂದು ನೈತಿಕ ಸಾಮರ್ಥ್ಯತೆಯನ್ನು ಕೊಡುವಂತದ್ದಾಗಿರ್ತೈತೆ. Praise God. Praise the Lord. You know, when you are saved, your spirit is saved, right? ನೀವು ರಕ್ಷಣೆ ಹೊಂದಿದಾಗ ನಿಮ್ಮ ಆತ್ಮ ರಕ್ಷಣೆ ಹೊಂದಿರುವಂತದ್ದಾಗಿದೆ. Any doubt in that? ಇದರಲ್ಲಿ ಏನಾದರೂ ಅನುಮಾನವಿದೆಯಾ? Sin is a spiritual thing, right? ಪಾಪ ಅನ್ನುವಂಥದ್ದು ಆತ್ಮಿಕ ಸಂಗತಿ ಆಗಿದೆ. Okay, righteousness is a spiritual thing. ನೀತಿ ಅನ್ನುವಂಥದ್ದು ಸಹ ಆತ್ಮಿಕ ಸಂಗತಿಯಾಗಿದೆ. Salvation is ರಕ್ಷಣೆ ಅನ್ನುವಂಥದ್ದು again belongs to the spirit. ಇದು ಸಹ ಆತ್ಮಕ್ಕೆ ಸಂಬಂಧಪಟ್ಟ ಸಂಗತಿಯಾಗಿದೆ. Your spirit is saved by his grace through faith. ನಿಮ್ಮ ಆತ್ಮ ದೇವರ ಕೃಪೆಯಿಂದ ನಿಮ್ಮ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿರುವಂತದ್ದಾಗಿದೆ. That's what happened during salvation. ಅದುವೇ ರಕ್ಷಣೆಯಲ್ಲಿ ನಡೆದಂತ ಸಂಗತಿಯಾಗಿದೆ. What did not happen during salvation? ನಿಮ್ಮ ರಕ್ಷಣೆಯಲ್ಲಿ ನಡೆಯದೇ ಇರುವಂತಹ ಸಂಗತಿ ಯಾವುದಾಗಿದೆ? Your body did not change. ನಿಮ್ಮ ದೇಹ ಯಾವ ಬದಲಾವಣೆಯನ್ನು ಹೊಂದಲಿಲ್ಲ. Your thinking style did not change. ನಿಮ್ಮ ಆಲೋಚನೆಯ ಒಂದು ವ್ಯವಸ್ಥೆ ಬದಲಾವಣೆಯನ್ನು ಹೊಂದಲಿಲ್ಲ. Your words did not change. ನಿಮ್ಮ ಮಾತುಗಳು ಅವು ಬದಲಾವಣೆಯನ್ನು ಹೊಂದಲಿಲ್ಲ. That's why evidence of your salvation is the word of God itself. ಅದಕ್ಕೆ ಲಾಸ್ಟ್ ಭಾನುವಾರ ಪಾಸ್ಟರ್ ಹೇಳ್ತಾ ಇದ್ರು, ಪ್ರತಿದಿನ ರಕ್ಷಣೆ ಅನ್ನುವಂಥದ್ದು ದೇವರ ವಾಕ್ಯದ ಮೂಲಕ ನಿಮಗೆ ಉಂಟಾಗ್ತದೆ ಎಂಬುದಾಗಿ. Praise God. Praise the Lord. What is the proof that you got salvation? ಯಾವುದು ನೀವು ರಕ್ಷಣೆ ಹೊಂದಿದ್ದೀರನ್ನುವುದಕ್ಕೆ ರುಜುವೇನಾಗಿದೆ? It's God's word, his promise. ಅದು ಯಾವುದಂದ್ರೆ ದೇವರ ವಾಕ್ಯವೇ ರುಜುವಾಗಿದೆ. But when it comes to character, ನೀವು ಈ ಗುಣ ಅನ್ನುವಂತ ಸಂಗತಿಗೆ ಬರುವಂತದ್ದಾದರೆ it belongs to your soul. ಇದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಸಂಗತಿಯಾಗಿದೆ. Okay, so anointing is spiritual. ಅಭಿಷೇಕ ಅನ್ನುವಂಥದ್ದು ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆತ್ಮಿಕವಾದದ್ದು. Character is for what? ಗುಣಗಳು, ಸ್ವಭಾವ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟದ್ದಾಗಿದೆ? Soul, right? ಪ್ರಾಣ ಅಥವಾ ಮನಸ್ಸು ಎಂಬುದಾಗಿ. Okay, so how do we cultivate good character? ನಾವು ಹೇಗೆ ಒಳ್ಳೆಯ ಸ್ವಭಾವವನ್ನು ಹೊಂದಿದವರಾಗಿರಬೇಕು? Again, meditating the word of God. ಅದಕ್ಕೆ ಒಂದು ಮಾರ್ಗ, ತಿರುಗಿ ದೇವರ ವಾಕ್ಯವನ್ನು ಧ್ಯಾನಿಸುವಂತದ್ದಾಗಿದೆ. Speaking the word of God. ದೇವರ ವಾಕ್ಯವನ್ನು ಮಾತಾಡುವಂತದ್ದಾಗಿದೆ. Okay, living by the word of God. ದೇವರ ವಾಕ್ಯದಿಂದ ಬದುಕುವಂತದ್ದಾಗಿದೆ. Okay, as you fellowship with the word and the Holy Spirit. ಯಾವಾಗಾದ್ರೆ ನಾವು ವಾಕ್ಯದೊಂದಿಗೆ ಪವಿತ್ರಾತ್ಮನೊಂದಿಗೆ ಅನ್ಯೋನ್ಯತೆ ಮಾಡುವಂತವರಾಗಿರುತ್ತೇವೋ, we start developing character within us. ನಾವು ನಮ್ಮ ಗುಣಗಳನ್ನು ಸಹ ನಾವು ಬೆಳೆಸಿಕೊಳ್ಳುವಂತವರಾಗಿರುತ್ತೇವೆ. Praise the Lord. Praise the Lord. So that's why for our youth we were talking about cultivating the character. It is like cultivating agriculture, right? ಕಲ್ಟಿವೇಟಿಂಗ್ ಕ್ಯಾರೆಕ್ಟರ್ ಎಂಬುದಾಗಿ ಅಂದ್ರೆ ನಮ್ಮ ಗುಣಗಳನ್ನು ಬೆಳೆಸಿಕೊಳ್ಳುವಂತದ್ದು, ಉತ್ತಮವಾಗಿ ರೂಪಿಸಿಕೊಳ್ಳುವಂತದ್ದು ಎಂಬುದಾಗಿ ಹೇಳ್ತಾ ಇರ್ತಾರೆ. Praise God. Praise the Lord. Okay, but today we are not going to talk about these two. We are talking about ability. ನಾವು ಈ ದಿನ ಎರಡು ಸಂಗತಿಗಳ ಕುರಿತು ಮಾತಾಡುವುದಿಲ್ಲ. ಈ ಸಾಮರ್ಥ್ಯ ಎಂಬುವಂತ ಮೂರನೇ ಸಂಗತಿ ಬಗ್ಗೆ ನಾವು ಮಾತನಾಡಲಿಕ್ಕಿದ್ದೇವೆ. Okay, anointing is what? It's a spiritual thing. ಅಭಿಷೇಕ ಅನ್ನುವಂಥದ್ದು ಅದು ಏನಾಗಿದೆ? ಇದು ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆತ್ಮಿಕವಾದದ್ದಾಗಿದೆ. Character is all about your soul. ಗುಣ ಅನ್ನುವಂಥದ್ದು ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂತದ್ದಾಗಿದೆ. Now ability is our outward expression. ಸಾಮರ್ಥ್ಯ ಅನ್ನುವಂಥದ್ದು ನಮ್ಮ ಮೂಲಕ ಹೊರಗೆ ಬರುವಂತ ಒಂದು ಎಕ್ಸ್ಪ್ರೆಷನ್. Okay, or a physical expression. ಅದು ಭೌತಿಕವಾದ ತೋರಿಸುವಿಕೆ ಆಗಿದೆ. Okay, or it is also known as skill or talent. ಇದು ತಲಾಂತು ಅಥವಾ ಸ್ಕಿಲ್, ಕೌಶಲ್ಯ ಎಂಬುದಾಗಿ ಹೇಳಬಹುದು. Okay, so this is a skill that is developed to do God's purpose. ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ನಮ್ಮ ಕೌಶಲ್ಯತೆಗಳನ್ನು ಬೆಳೆಸಿಕೊಳ್ಳುವಂತದ್ದಾಗಿದೆ. Praise the Lord. Praise the Lord. Say for example, ಉದಾಹರಣೆಗೆ there are a lot of worship leaders here. ನಮ್ಮಲ್ಲಿ ಅನೇಕ ದೇವರ ಆರಾಧನೆಯನ್ನು ಲೀಡ್ ಮಾಡುವರಿದ್ದಾರೆ ನಮ್ಮ ಸಭೆಯಲ್ಲಿ. You know your calling is a worship leader. ನಿಮಗೆ ಗೊತ್ತು ನಿಮ್ಮ ಒಂದು ಕರೆ ಆರಾಧನೆಯನ್ನು ನಡೆಸುವಂತದ್ದು ಎಂಬುದಾಗಿ. Okay, so your calling or one of your callings is to lead worship. ನಿಮಗಿರುವಂತಹ ಕರೆಗಳಲ್ಲಿ ಒಂದು ಕರೆ ಆರಾಧನೆಯನ್ನು ನಡೆಸುವಂತದ್ದಾಗಿರುತ್ತದೆ. But if you say I don't come for the practice, I don't sing songs, I don't play guitar or keyboard, I don't practice anything, will the purpose automatically happen?
ನೀವು ಒಂದು ವೇಳೆ ನಾನು ಪ್ರಾಕ್ಟೀಸ್ಗೆ ಬರಲ್ಲ, ನಾನು ಕೀಬೋರ್ಡನ್ನು ಪ್ರಾಕ್ಟೀಸ್ ಮಾಡಲ್ಲ, ಹಾಡನ್ನು ಪ್ರಾಕ್ಟೀಸ್ ಮಾಡಲ್ಲ, ಪ್ರಾಕ್ಟೀಸ್ಗೆ ಬರಲ್ಲ, ನಂಗೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದಾದರೆ ಆ ದೇವರ ಉದ್ದೇಶ ಕರೆಯನ್ನು ನೀವು ನೆರವೇರಿಸುವುದಕ್ಕೆ ನಿಮಗೆ ಕೌಶಲ್ಯತೆ ಇರ್ತೈತಾ? Or if you say that, no, I will be just the way I am, I don't want any correction, however comes to my mind, I will lead like that. ನಾನು ನನ್ನ ಕರೆಯನ್ನು ನೆರವೇರಿಸುವುದಕ್ಕೆ ಯಾವ ಕರೆಕ್ಷನ್, ಯಾವ ತಿದ್ದುವಿಕೆ ನನಗೆ ಅಗತ್ಯತೆ ಇಲ್ಲ, ನಾನು ಹೇಗಿರ್ತೇನೋ ನನಗೇನು ಗೊತ್ತಿದೆಯೋ ಅದನ್ನು ನಾನು ಮಾಡ್ತಾ ಹೋಗ್ತೇನೆ ಅಂದರೆ ಅದು ಸರಿಯಾಗಿರ್ತೈತಾ? Will a worship leader can be a worship leader if with that attitude? ಆ ರೀತಿ ಇರುವಂತಹ ಮನೋಭಾವದೊಂದಿಗೆ ಒಬ್ಬ ವ್ಯಕ್ತಿ ಇರುವಂತದ್ದಾದ್ರೆ ಅವರು ನಿಜವಾಗಿ ಪರಿಣಾಮಕಾರಿಯಾದಂತಹ ಆರಾಧನೆ ನಾಯಕನಾಗಬಹುದಾ? Yes or no? ಎಸ್ ಸರ್. No, right? Not- ಹೌದಾ? ಇಲ್ಲ, Not possible, right? ಸಾಧ್ಯವಿಲ್ಲ. So in the same way, for a preacher or a teacher or pastor, apostle, for everybody, we need to develop our ability. ಅದೇ ರೀತಿ ಒಬ್ಬ ಪ್ರಸಂಗಿ ಆಗಲಿ, ಉಪದೇಶಕನಾಗಲಿ, ಪಾಸ್ಟರ್ ಆಗಲಿ, ಅಪೋಸ್ತಲರಾಗಲಿ, ಯಾರೇ ಆಗಲಿ ದೇವರು ತಮಗೆ ಕೊಟ್ಟ ಕರೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವುದಕ್ಕಾಗಿ ಅವರು ತಮ್ಮ ಕೌಶಲ್ಯತೆಗಳನ್ನು ಬೆಳೆಸಿಕೊಳ್ಳಬೇಕಾದ ಅಗತ್ಯತೆ ಇದೆ. Praise the Lord. Praise the So Lord. we see one example in Bible. ನಾವು ಸತ್ಯವೇದದಲ್ಲಿ ಒಂದು ಉದಾಹರಣೆಯನ್ನು ನಾವು ನೋಡ್ತೇವೆ. Peter and Paul. Apostle Peter, Apostle Paul. ಅಪೋಸ್ತಲನಾದ ಪೇತ್ರನು ಮತ್ತು ಅಪೋಸ್ತಲನಾದ ಪೌಲನು. Okay, who was Apostle Peter? ಅಪೋಸ್ತಲನಾದ ಪೇತ್ರನು ಯಾರಾಗಿದ್ದಾನೆ? He was like a leader, right? ಆತನು ನಾಯಕನಾಗಿದ್ದಾನೆ. Whenever Jesus said, this is a good thing, he always raised hand and say, hey, I will do first. ಯೇಸ್ವಾಮಿ ಯಾವುದಾದ್ರೂ ಇದು ಒಳ್ಳೆಯದಂತ ಹೇಳಿದರೆ ಬೇಗನೆ ಅದಕ್ಕೆ ಪ್ರತಿಕ್ರಿಯಿಸಿದ, ನಾನು ಅದನ್ನು ಮಾಡ್ತೇನೆ ಎಂಬುದಾಗಿ. When Jesus said, I will walk on water, ಯೇಸ್ವಾಮಿ ಆತ ನೀರಿನ ಮೇಲೆ ನಡೆದಾಗ Peter said, hey, I want to come. ನಾನ್ ಸಹ ಬರ್ತೇನೆ ನೀರಿನ ಮೇಲೆ, ನಾನ್ ಸಹ ನಡೀತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದ. Okay, when Jesus said that I have to die on the cross, ಯೇಸ್ವಾಮಿ ಯಾವಾಗಾದ್ರೆ ನಾನು ಶಿಲುಬೆಯಲ್ಲಿ ಸಾಯ್ಲಿಕ್ಕಿದ್ದೇನೆ ಅಂತ ಹೇಳಿದನೋ ಆಗ he said, I will not allow you. ನಾನು ಅದು ಬಿಡೋದೇ ಇಲ್ಲ ಎಂಬುದಾಗಿ ತೀವ್ರವಾಗಿ ಹೇಳಿದ. He was always in the front, ಆತನು ಯಾವಾಗ್ಲೂ ಸಹ ಎಲ್ಲ ಸಂಗತಿಗಳಿಗೆ ಮುಂಭಾಗದಲ್ಲಿ ನಿಲ್ತಾ ಇದ್ದ, whether good or bad. ಅದು ಒಳ್ಳೆದಾಗ್ಲಿ ಕೆಟ್ಟದಾಗ್ಲಿ. Okay, but after Holy Spirit came upon the disciples, ಆದ್ರೆ ಆ ಶಿಷ್ಯರ ಮೇಲೆ ಪವಿತ್ರಾತ್ಮನು ಇಳಿದು ಬಂದ ನಂತರ he became the first leader of the church. ಆತನು ಸಭೆಯ ಮೊದಲನೆಯ ನಾಯಕನಾದ. Okay, Peter, James and John. ಪೇತ್ರನು, ಯೋಹಾನ, ಯಾಕೋಬರು. Okay, they were the first leaders of the first church. ಮೊದಲನೇ ಸಭೆಯ ಮೊದಲನೇ ನಾಯಕರಾಗಿ ಅವರಿದ್ದರು. God brought thousands of people into the kingdom through him. ಆತನ ಮೂಲಕ ಸಾವಿರಾರು ಜನ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ದೇವರು ತಂದವನಾದ. He built planted so many churches. ಅನೇಕವಾದ ಸಭೆಗಳನ್ನು ಆತನ ಮೂಲಕ ಆತನು ಸ್ಥಾಪಿಸಿದ. Okay, he was a mighty, his walk, his talk was so much anointed that the jail doors could not stop him. Even the people dead started to raise. So many miracles happened. ಆತನ ನಡತೆ, ಆತನ ಜೀವನ, ಆತನ ಸೇವೆ ಬಹಳ ಪರಿಣಾಮಕಾರಿಯಾಗಿತ್ತು. ನಾವು ನೋಡ್ತೇವೆ ಆತನ ನಡೆದಾಗ ಸತ್ತವರು ಎದ್ದು ಬಂದರು, ಸೆರೆಮನೆಗಳು ಆತನ ನಿಲ್ಲಿಸಲಿಕ್ಕಾಗಲಿಲ್ಲ ಅಂತ ಸಾಮರ್ಥ್ಯದಲ್ಲಿ ಆತನು ನಡೆಸಲ್ಪಟ್ಟವನಾದ. But how many books did he write? ಆದರೆ ಎಷ್ಟು ಪುಸ್ತಕಗಳನ್ನು ಆತನು ಬರೆದಿದ್ದಾನೆ? ಅಪೊಸ್ತಲನಾದ ಪೇತ್ರನು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾನೆ? 2. ಕರೆಕ್ಟ್ ಹೇಳೋದು 3-4 ಪೇಜಸ್ ಬರೆದಿದ್ದಾರೆ, ಹೌದಾ? ಅದು ಸಹ ಚಿಕ್ಕ ಪುಸ್ತಕಗಳಾಗಿದ್ದವು. ಓಕೆ, 3-4 pages he wrote. ಅದನ್ನು 3-4 ಪೇಜಸ್ ಮಾತ್ರ ಬರೆದಿದ್ದಾರೆ. ಓಕೆ, see such a mighty man. ಅಂತ ಬಲವಾದ ವ್ಯಕ್ತಿ. I'm not, please don't get me wrong, I don't have any problem with Peter, I love him. ನನಗೆ ಪೇತ್ರನ ಹತ್ರ ಯಾವ ಸಮಸ್ಯೆ ಇಲ್ಲ, ನೀವು ತಪ್ಪಾಗಿ ತಿಳ್ಕೊಳ್ಬಾರ್ದು. Okay, what I'm trying to say is that ಯಾವುದನ್ನು ನಾನು ಹೇಳಿಕೆ ಇಲ್ಲಿ ನಾನು ಪ್ರಯತ್ನಿಸ್ತಿದ್ದೇನೆಂದ್ರೆ, even those letters that he wrote, he told somebody to write. He was preaching, they were writing. ಇದು ಆತನ ಪತ್ರಿಕೆಗಳನ್ನು ಬರೆದಾಗ ಸಹ ತಾನೇ ಸ್ವಂತ ಅಕ್ಷರಗಳಿಂದ ಬರೀಲಿಲ್ಲ, ಆತನು ಹೇಳ್ತಾ ಇರುವಾಗ ಬೇರೆಯವರಿಂದ ಅದು ಬರೆಯಲ್ಪಟ್ಟಿರುವಂತದ್ದಾಗಿದೆ. Because he never developed that ability to write. ಯಾಕಂದರೆ ಆತನ ತನ್ನ ಜೀವನದಲ್ಲಿ ಬರೆಯುವಂತ ಕೌಶಲ್ಯತೆಯನ್ನು ಬೆಳೆಸಿಕೊಳ್ಳುವ ಪ್ರಯತ್ನ ಆತನ ಮಾಡಲಿಲ್ಲ. See, ultimately it's God's will, we agree upon that. ಎಲ್ಲ ನೋಡುವಾಗ ನಿಜ ಕೆಲವು ದೇವರ ಚಿತ್ತವಾಗಿರುತ್ತೆ, ಅದರ ಬಗ್ಗೆ ಯಾವ ಪ್ರಶ್ನೆ ಇಲ್ಲ. But look at Paul now. ಆದರೆ ಪೌಲನನ್ನು ನಾವು ನೋಡೋಣ. Okay, he was a persecutor. ಆತನು ಸಭೆಯನ್ನು ಹಿಂಸೆ ಪಡಿಸಿರುವಂತ ವ್ಯಕ್ತಿ. But one day he encountered Christ. ಆತನು ದಮಸ್ಕಿಗೆ ಪ್ರಯಾಣ ಮಾಡ್ತಿರುವಾಗ ಒಂದು ದಿನ he was persecuting church, now his life turned upside down. ದೇವರ ಸಭೆಯನ್ನು ಹಿಂಸೆ ಪಡಿಸಿರುವಂತ ಆತನ ಜೀವಿತ 100% ಬದಲಾವಣೆಯನ್ನು ಹೊಂದಿತು. See, word of God says he studied at the feet of Gamaliel. ದೇವರ ವಾಕ್ಯ ಹೇಳ್ತೈತೆ ಆತನು ಗಮಲಿಯೇಲನ ಪಾದದ ಬಳಿಯಲ್ಲಿ ಶಾಸ್ತ್ರಾಭ್ಯಾಸವನ್ನು ಮಾಡಿರುವಂತ ವ್ಯಕ್ತಿ ಆಗಿದ್ದಾನೆ ಎಂಬುದಾಗಿ. In one letter he challenges, if you think you are a good Jew, I am better than you, he says. ಆತನು ಒಂದು ಪತ್ರಿಕೆಯಲ್ಲಿ ಹೀಗೆ ಸವಾಲನ್ನು ಎಸೆಯುತ್ತಾನೆ, ನೀವು ಎಣಿಸ್ತೀರಾ ನೀವು ಒಳ್ಳೆಯ ಶ್ರೇಷ್ಠವಾದ ಯಹೂದ್ಯರೆಂಬುದಾಗಿ, ನಿಮಗಿಂತ ಶ್ರೇಷ್ಠವಾದ ಯಹೂದ್ಯನು ನಾನು ಎಂಬುದಾಗಿ ಆತನು ಹೇಳ್ತಾನೆ. He came to realization, I am the best of all of you, but I am nothing in front of Christ.
ಆತನು ಒಂದು ಕನ್ಕ್ಲೂಷನ್ಗೆ ಬರ್ತಾನದೇನಂದ್ರೆ, ನಾನು ಎಲ್ಲರಿಗಿಂತಲೂ ಶ್ರೇಷ್ಠವಾದ ವ್ಯಕ್ತಿಯಾಗಿದ್ದೇನೆ ಲೋಕದಲ್ಲಿ, ಬಟ್ ಆದರೆ ಕ್ರಿಸ್ತನ ಮುಂದೆ ನಾನು ಏನು ಅಲ್ಲದವನಾಗಿದ್ದೇನೆ So ಎಂಬುದಾಗಿ. I am the least among you, he says. ಆತನು ಮತ್ತು ಹೇಳ್ತಾನೆ, ನಿಮ್ಮೆಲ್ಲರ ಮಧ್ಯದಲ್ಲಿ ಕಡೆಯವನಾಗಿದ್ದೇನೆ, ಏನು ಅಲ್ಲದವನಾಗಿದ್ದೇನೆ ಎಂಬುದಾಗಿ ಸಹ ಆತನು ಒಪ್ಪಿಕೊಳ್ತಾನೆ. He was a scholar. ಆತನು ಪಂಡಿತನು. And he wrote so many, more than half of New Testament was written by Paul. ಆತನ ಅನೇಕ ಪತ್ರಿಕೆಗಳನ್ನು ಬರೆದಿದ್ದಾನೆ. ಹೇಳಬೇಕಾದ್ರೆ ಹೊಸ ಒಡಂಬಡಿಕೆ ಅರ್ಧದಷ್ಟು ಭಾಗ ಪೌಲನ ಬರಹವಾಗಿದೆ. See, everybody in the council, they sat and decided, all the apostles decided what is grace of God, how is salvation received, whether Jewish law should be followed or not. They all together they decided. ನಾವು ನೋಡ್ತೇವೆ ಆದಿ ಅಪೊಸ್ತಲರು, ಸಭಾ ನಾಯಕರು ಎಲ್ಲರೂ ಸೇರಿ ಯೇಸು ಕ್ರಿಸ್ತನ ಒಂದು ಹೊಸ ಒಡಂಬಡಿಕೆ ಅಂದ್ರೆ ಏನು, ಇದನ್ನು ನಾವು ಹೇಗೆ, ಶಿಲುಬೆಯ ಕಾರ್ಯದ ಅರ್ಥವೇನು, ಮತ್ತು ಯಹೂದ್ಯ ಧರ್ಮವನ್ನು ವಿಶ್ವಾಸಿಗಳು ಫಾಲೋ ಮಾಡಬೇಕಾ ಬೇಡವ ಎಂಬ ಸಂಗತಿಗಳನ್ನು ಎಲ್ಲರೂ ಸೇರಿ ಚರ್ಚೆ ಮಾಡುವಂತವರಾಗಿದ್ದರು. But who wrote about those? ಆದ್ರೆ ಆ ಸಂಗತಿಗಳ ಬಗ್ಗೆ ಸ್ಪಷ್ಟವಾಗಿ ಬರೆದಂತ ವ್ಯಕ್ತಿ ಯಾರಾಗಿದ್ದಾರೆ? Paul. ಅಪೊಸ್ತಲನಾದ ಪೌಲನು. Praise God. Praise the Lord. Especially if you read Romans and Galatians, you will know. ನೀವು ಪ್ರತ್ಯೇಕವಾಗಿ ರೋಮ ಪತ್ರಿಕೆ, ಗಲಾತಿ ಪತ್ರಿಕೆ ನೀವು ಓದುವಂತದ್ದಾದ್ರೆ ಈ ಸತ್ಯಗಳನ್ನು ಹೊರತಂದು ಬರೆದಂತ ವ್ಯಕ್ತಿ ಅಪೊಸ್ತಲನಾದ ಪೌಲನಾಗಿದ್ದಾನೆ. So ability is so important in a believer's life. ನೋಡಿ, ಈ ಸಾಮರ್ಥ್ಯತೆ, ನಮ್ಮ ಕೌಶಲ್ಯತೆಗಳನ್ನು ಬೆಳೆಸಿಕೊಳ್ಳುವಂಥದ್ದು ಅನ್ನುವಂಥದ್ದು ವಿಶ್ವಾಸಿಗಳ ಜೀವನದಲ್ಲಿ ಬಹಳ ಮುಖ್ಯವಾದ ಸಂಗತಿಯಾಗಿರುತ್ತದೆ. Praise the Lord. Do you all agree with me? ಇದರೊಂದಿಗೆ ನೀವೆಲ್ಲರೂ ಸಮ್ಮತಿಸ್ತೀರಾ? Yes. Yes. I will give one small testimony, then we'll go further. ಒಂದು ಚಿಕ್ಕ ಸಾಕ್ಷಿಯನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ತೇನೆ, ಮತ್ತೆ ನಾವು ಮುಂದಕ್ಕೆ ಹೋಗೋಣ. By nature, from my childhood, I lived like an introvert. ನಾನು ನನ್ನ ಸ್ವಭಾವ ಚಿಕ್ಕಂದಿನಿಂದ ಏನಂದ್ರೆ ನಾನು ಇಂಟ್ರೋವರ್ಟ್, ಅಂತರ್ಗತವಾದಂತಹ ವ್ಯಕ್ತಿ ನಾನು ಆಗಿರುತ್ತೇನೆ. I never used to talk much with people. ನಾನು ಜನರ ಹತ್ರ ಹೆಚ್ಚಾಗಿ ಮಾತನಾಡುವ ವ್ಯಕ್ತಿ ಆಗಿರಲಿಲ್ಲ. I don't used to mingle much. ನಾನು ಜನರ ಹತ್ರ ಹೆಚ್ಚಾಗಿ ನಾನು ಮಿಂಗಲ್ ಆಗ್ತಿರ್ಲಿಲ್ಲ. Always used to feel shy. ನಾನು ತುಂಬಾ ನಾಚಿಕೆ ಸ್ವಭಾವದ ವ್ಯಕ್ತಿ. And I used to think so much, if I say something, what will they think? ನಾನು ಏನಾದ್ರೂ ಹೇಳಿದ್ರೆ ಜನ ಏನು ಯೋಚನೆ ಮಾಡ್ತಾರೆ ಎಂಬುದಾಗಿ ಅದರ ಬಗ್ಗೆ ಬಹಳ ಯೋಚನೆ ಮಾಡುವ ವ್ಯಕ್ತಿ ಆಗಿದ್ದೆ. Okay, because of that nature, ಆ ಸ್ವಭಾವದ ದೆಸೆಯಿಂದ even in the college I never gave any seminar. ನನ್ನ ಕಾಲೇಜಲ್ಲಿ ಸಹ ಯಾವ ಸೆಮಿನಾರ್ ಅನ್ನು ನಾನು ಕೊಡ್ಲಿಕ್ಕೆ ಆಗ್ಲಿಲ್ಲ. For my project I got 9 out of 10 grade, but for my seminar I got 0. ನನ್ನ ಪ್ರಾಜೆಕ್ಟ್ ವರ್ಕ್ ಅಲ್ಲಿ 10ಕ್ಕೆ 9 ಮಾರ್ಕ್ ಅನ್ನು ತೆಗಿತಾ ಇದ್ದೆ, ಬಟ್ ಆದ್ರೆ ಸೆಮಿನಾರ್ ಅಲ್ಲಿ ನಾನು 0 ಮಾರ್ಕ್ ಅನ್ನು ತೆಗಿತಾ ಇದ್ದೆ. Okay, I told my professor, you put 0, I will not talk in front of class. ಪ್ರೊಫೆಸರ್ ಇವರು ಹೇಳ್ತಾ ಇದ್ರಂತೆ, ನನಗೆ 0 ಕೊಟ್ಟುಬಿಡಿ, ನಾನು ಖಂಡಿತ ಜನರ ಮುಂದೆ ಮಾತಾಡುವುದಿಲ್ಲ ಎಂಬುದಾಗಿ. But then when I know that I'm called as a teacher. ನನಗೆ ಗೊತ್ತಿತ್ತು ನನ್ನ ಕರೆ ಉಪದೇಶಕನು, ಬೋಧಕನು ಎಂಬುದಾಗಿ. But I am a person who can't speak. ಆದ್ರೆ ನಾನು ಎಂಥ ವ್ಯಕ್ತಿ ಅಂದ್ರೆ ಜನರ ಮುಂದೆ ಮಾತನಾಡಲಾರದ ವ್ಯಕ್ತಿ ಆಗಿದ್ದೆ. I am a person who cannot go and talk to anybody. ನಾನು ಎಂಥ ವ್ಯಕ್ತಿ ಅಂದ್ರೆ ಇನ್ನೊಬ್ಬರ ಜೊತೆ ಹೋಗಿ ಯಾರ ಹತ್ರ ಸಹ ಮಾತಾಡದ ವ್ಯಕ್ತಿ ನಾನಾಗಿದ್ದೆ. In my initial ministry steps, ನನ್ನ ಸೇವೆಯ ಪ್ರಾರಂಭದ ಹೆಜ್ಜೆಗಳು, I used to talk to myself 10 or 13 times. One message if I have to share, I used to talk to myself 10 to 13 times, only then I used to go and preach. ನನ್ನ ಸೇವೆಯ ಆರಂಭದಲ್ಲಿ ನಾನು ಏನಾದರೂ ಒಂದು ಸಂದೇಶವನ್ನು ಕೊಡಬೇಕಾದ್ರೆ ಆ ಸಂದೇಶವನ್ನು 10 ಸಾರಿ ನನಗೆ ನಾನೇ ಮಾಡಿಕೊಳ್ತಾ ಇದ್ದೆ. Okay, because of so much of worry that I have in my mind, what will people think? ನನಗೆ ತುಂಬಾ ನನ್ನ ಮನಸ್ಸಲ್ಲಿ ತುಂಬಾ ಯೋಚನೆ ಇರ್ತಾ ಇತ್ತು, ಜನ ನಾನು ಹೀಗೆ ಹೇಳಿದ್ರೆ ಏನು ಅಂದುಕೊಳ್ತಾರೆ ಎಂಬುದಾಗಿ. I used to make sure that I will be perfect in my dressing, speech, talk, everything. I had to practice at home so much. ನಾನು ನನ್ನ ಡ್ರೆಸ್ ಬಗ್ಗೆ, ನನ್ನ ಎಲ್ಲದರ ಬಗ್ಗೆ ನಾನು ಬಹಳ ಕಾಳಜಿ ಉಳ್ಳವನಾಗಿದ್ದೆ. ನಾನು ಹೇಳಬೇಕಾದ ಸಂಗತಿಯನ್ನು 1ಕ್ಕೆ 10 ಸಾರಿ ನಾನು ಅಭ್ಯಾಸವನ್ನು ಮಾಡ್ತಾ ಇದ್ದೆ. What I'm trying to say that I had to develop my ability. ನಾನು ನನ್ನ ಕೌಶಲ್ಯತೆಯನ್ನು, ನನಗೆ ಕರೆದಂತ ಕರೆಯನ್ನು ನೆರವೇರಿಸುವುದಕ್ಕೆ ಬೇಕಾದ ಕೌಶಲ್ಯತೆಯನ್ನು ನಾನು ಬೆಳೆಸಿಕೊಂಡೆ. That desire and grace is also from God only. ಆ ಆಸೆ ಬೆಳೆಸಿಕೊಳ್ಳಬೇಕು ಎಂಬುವಂತ ಆಸೆ ಮತ್ತೆ ಆ ಕೃಪೆ ಸಹ ದೇವರಿಂದಲೇ. Praise the Lord. Praise the Lord. And God only led me to develop my ability. ಆದ್ರೆ ದೇವರು ನನ್ನನ್ನು ಆ ಸೇವೆ ಮಾಡುವುದಕ್ಕೆ ಬೇಕಾದ ಸಾಮರ್ಥ್ಯತೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ದೇವರು ನನ್ನನ್ನು ಪ್ರೇರೇಪಿಸಿದ. If I am talking to you today, ಈ ದಿನ ನಿಮ್ಮ ಎದುರಲ್ಲಿ ನಾನು ಮಾತನಾಡ್ತಿದ್ದೇನೆಂದ್ರೆ, this was not the original me 10 years back. 10 ವರ್ಷದ ಹಿಂದೆ ನಾನು ಒರಿಜಿನಲ್ ಆಗಿ ಏನಾಗಿದ್ದೋ ಆ ವ್ಯಕ್ತಿ ನಾನು ಇವತ್ತಲ್ಲ. 10 years back I will probably watch this in the TV, not come to church. 10 ವರ್ಷದ ಹಿಂದೆ ಇಂಥ ಪ್ರೋಗ್ರಾಮ್ಸ್ ಅನ್ನು ನಾನು ಟಿವಿಯಲ್ಲಿ ನೋಡ್ತಿದ್ದೆ, ಈವನ್ ನಾನು ಚರ್ಚಿಗೆ ಬರ್ತಾ ಇರಲಿಲ್ಲ. Okay, but today if I am able to talk, ಇವತ್ತು ನಾನು ಮಾತಾಡಲಿಕ್ಕೆ ಸಮರ್ಥನಾಗಿದ್ದೇನೆಂದ್ರೆ, it's because God gave me grace to develop ability. ನಾನು ನನ್ನ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ದೇವರು ಕೃಪೆ ಕೊಟ್ಟದರಿಂದಲೇ ಇದು ಸಾಧ್ಯವಾಗಿದೆ. And that is helping me to walk in my calling.
ಇದು ನನ್ನ ಕರೆಯಲ್ಲಿ ನಾನು ನಡೆಯುವುದಕ್ಕೆ ನನಗೆ ಸಹಾಯವಾಗಿದೆ. Even for you, ನಿಮಗೆ ಸಹ you may say that, Holy Spirit will lead, I will keep going. ಓ ದೇವರಾತ್ಮ ನನ್ನ ನಡೆಸ್ತಾನೆ, ನಾನು ಆತನಿಗೆ ಮಹಿಮೆ ಸಲ್ಲಿಸ್ತೇನೆ. But God himself wants you to develop your ability. ಆದರೆ ನೀವು ತಿಳ್ಕೊಳ್ಬೇಕಾದ ಸಂಗತಿ ಏನಂದ್ರೆ, ನೀವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರೋ ಆ ಕಾರ್ಯವನ್ನು ನೆರವೇರಿಸುವುದಕ್ಕೆ ಬೇಕಾದ ಸಾಮರ್ಥ್ಯತೆಯನ್ನು, ಕೌಶಲ್ಯತೆಯನ್ನು ನೀವು ಬೆಳೆಸಿಕೊಳ್ಳಬೇಕೆಂಬುದಾಗಿ ದೇವರು ತಾನೇ ಆಶೆ ಪಡುವವನಾಗಿದ್ದಾನೆ. Amen. Praise Amen. God. One more example is David. ಇದಕ್ಕೆ ಇನ್ನೊಂದು ಉದಾಹರಣೆ ದಾವೀದನಾಗಿದ್ದಾನೆ. Okay, David, when was he anointed as a king? ಆತನು ಅರಸನಾಗಿ ಯಾವಾಗ ಅಭಿಷೇಕಿಸಲ್ಪಟ್ಟ? When was a small boy? 16 years. Right? ಚಿಕ್ಕವನಾಗಿದ್ದಾಗ. So when he was a small boy, young boy, or youth, Yes. that's when he was anointed by God. ಆತನು ಯೌವನಸ್ಥನಾಗಿರುವಾಗಲೇ ಅರಸನಾಗಿ ದೇವರಿಂದ ಅಭಿಷೇಕ ಹೊಂದಿದವನಾಗಿದ್ದಾನೆ. So Samuel came and laid his hand with the oil and he prayed. The word of God says Holy Spirit came upon him. ದೇವರ ವಾಕ್ಯ ಹೇಳ್ತೈತೆ, ಪ್ರವಾದಿಯಾದ ಸಮುವೇಲನು ಬಂದು ಆತನ ಮೇಲೆ ಎಣ್ಣೆ ಹೊಯ್ದು ಅಭಿಷೇಕ ಮಾಡಿದಾಗ ಪವಿತ್ರಾತ್ಮನ ಅಂದ್ರೆ ರಾಜನ ಅಭಿಷೇಕ ಆತನ ಮೇಲೆ ಬಂತು ಎಂಬುದಾಗಿ. But it took him so many years to become a king. ಆದ್ರೆ ಆತನ ಅರಸನಾಗುವುದಕ್ಕೆ ಅನೇಕ ವರ್ಷಗಳು ಹಿಡಿಯಿತು. It became 13 years more to become a king. ಆತನು 13 ವರ್ಷ ಹಿಡಿಯಿತು ಆತನ ಅರಸನಾಗುವುದಕ್ಕೆ. Okay, why did it take so long? ಅಷ್ಟು ಉದ್ದ ಕಾಲ ಯಾಕೆ ಆತನು ತೆಗೆದುಕೊಂಡ? He could have become king immediately. ಆತನು ಯಾಕೆ ಕೂಡಲೇ ಅರಸನಾಗಲಿಲ್ಲ? Or maybe after killing Goliath he could have become king. ಆತನು ಗೊಲ್ಯಾತನನ್ನು ಸಾಯಿಸಿದ ನಂತರ ಸಹ ಅರಸನಾಗಲಿಲ್ಲ Or ಯಾಕೆ? maybe after joining the army he could have become king. ಆತನು ಸೌಲನ ಸೈನ್ಯದಲ್ಲಿ ಸೇರಿದ ನಂತರ ಅನೇಕ ಜಯಗಳು ಹೊಂದಿದ ನಂತರ ಸಹ ಆತನ Or ಅರಸನಾಗಲಿಲ್ಲ. maybe after marrying Saul's daughter he could have become king. ಸೌಲನ ಮಗಳನ್ನ ಮದುವೆ ಆದ ಮೇಲೆ ಸಹ ಆತನ ಅರಸನಾಗಲಿಲ್ಲ. But until Saul's death ಸೌಲನ ಸಾವಿನ ತನಕ he waited. ಆತನು ಕಾದುಕೊಂಡ. He also could have killed Saul but he never did that. He could have killed Saul but he never did that. ಆತನು ಸೌಲನನ್ನು ಸಾಯಿಸಿ ಅರಸನಾಗಬೇಕಾಗಿತ್ತು, ಬಟ್ ಆದ್ರೆ ಆ ಕೆಲಸ ಆತನು ಮಾಡಲಿಲ್ಲ. After Saul's death he writes a poem, oh how sad it is that anointed has fallen. ಆ ಸೌಲನು ಸತ್ತಾಗ ಸಹ ಆತನು ಒಂದು ಕಾವ್ಯವನ್ನು ಬರೀತಾನೆ, ಅದೇನಂದ್ರೆ ಓ ಅಭಿಷಕ್ತನು ಸತ್ತಿರುವಂತದ್ದು ಎಂತ ವಿಷಾದಕರ ಎಂಬುದಾಗಿ. Okay, so in this time, in this duration, ಈ ಒಂದು ಸಮಯದಲ್ಲಿ his abilities were developed. ಆಮೆನ್, ಅರಸನಾಗುವ ಆ ಸಾಮರ್ಥ್ಯತೆ, ಕೌಶಲ್ಯತೆ ಆತನಲ್ಲಿ ಬೆಳೀತಾ ಬಂತು. Praise God. Praise the Lord. At 16 years old if he had become king, 16ನೇ ವರ್ಷದಲ್ಲಿ ಅರಸನಾಗಿ ಅಭಿಷೇಕಿಸಲ್ಪಟ್ಟ. we don't know, ನಮಗೆ ಗೊತ್ತಿಲ್ಲ. maybe entire kingdom would have got destroyed. Entire kingdom would have got destroyed. ಆ ಸಮಯದಲ್ಲಿ ಆ ಇಡೀ ರಾಜ್ಯವೇ ನಾಶವಾಗ್ತಿತ್ತು. Yeah, but in the right time God made him a king. ಆಮೆನ್. ಆದ್ರೆ ಸರಿಯಾದ ಸಮಯದಲ್ಲಿ, ತಕ್ಕ ಸಮಯದಲ್ಲಿ ದೇವರು ಆತನನ್ನು ಅರಸನಾಗಿ ನಿಲ್ಲಿಸಿದ. Praise the Lord. Praise the Lord. Okay, when Saul died, ಸೌಲನು ಸತ್ತಾಗ David writes a poem, right? ದಾವೀದನು ಒಂದು ಪದ್ಯವನ್ನು ಬರೆದನಲ್ವಾ? In that poem David mentions anointed has fallen. ಆ ಪದ್ಯದಲ್ಲಿ ದಾವೀದನು ಹೀಗೆ ಬರೀತಾನೆ, ಅಭಿಷಕ್ತನು ಬಿದ್ದು ಹೋದ ಎಂಬುದಾಗಿ. Okay, so Saul was anointed one, correct? ಸೌಲನು ಅಭಿಷಕ್ತನಾದ ವ್ಯಕ್ತಿ, ಹೌದಲ್ವಾ? ಹೌದಲ್ವಾ, right? Anointed king ಸೌಲನು is an ಅಭಿಷೇಕಿಸಲ್ಪಟ್ಟ ಅರಸನಾಗಿದ್ದ. Okay, what about Saul's character? ಸೌಲನ ಗುಣವೇನಾಗಿತ್ತು? ಆತನ ಸ್ವಭಾವವೇನಾಗಿತ್ತು? Hating, bad character, right? What about his ability? ಆದರೆ ಆತನ ಸಾಮರ್ಥ್ಯತೆ ಏನಾಗಿತ್ತು? Ability, ಪರಾಕ್ರಮಿ. good ability, right? Yes. Anointing is there, ability is ಅಭಿಷೇಕ there, ಇದೆ, ಸಾಮರ್ಥ್ಯತೆಯೂ ಇದೆ, character ಇಲ್ಲ. ಏನಾಯ್ತು ಅವನಿಗೆ? ಗುಣಗಳಿಲ್ಲ, ಒಳ್ಳೆ ಗುಣ ಇಲ್ಲ. ಏನಾಯ್ತು? What happened to him? ಏನಾಯ್ತು ಆತನಿಗೆ? ಬಿದ್ದು ಹೋದ. ಬಿದ್ದು ಹೋದ. His kingdom was Fallen. stripped off, right? Okay, what about David? ಆದರೆ ದಾವೀದನ ವಿಷಯವೇನು? He was anointed, ಆತನ ಅಭಿಷಕ್ತನು, character was there, good worshipper also. ಆತನ ಗುಣಗಳಿದ್ದಾವೆ, ಆತನ ಒಳ್ಳೆ ಆರಾಧಿಕನಾಗಿದ್ದ. Okay, in that worship leading he started to write poems. His ability was there in the kingdom leading. ಮತ್ತಷ್ಟು ಮಾತ್ರ ಅಲ್ಲ, ರಾಜ್ಯವನ್ನು ನಡೆಸುವುದರಲ್ಲಿ ಆತನ ಸಾಮರ್ಥ್ಯತೆಯನ್ನು ಹೊಂದಿದವನಾಗಿದ್ದ. Okay, what about he had all these three. What about his kingdom? ಈ 3 ಸಂಗತಿಗಳು ಒಳಗೊಂಡಿರುವಾಗ ಆತನ ರಾಜ್ಯ ಹೇಗೆ ಇತ್ತು? God's promise says his kingdom will never be stripped away, right? ದೇವರ ವಾಗ್ದಾನ ಆತನಿಗೆ ಏನಾಗಿತ್ತಂತೆ, ನಿನ್ನ ರಾಜ್ಯ ನಿನ್ನಿಂದ ತಪ್ಪಿ ಹೋಗುವುದೇ ಇಲ್ಲ ಎಂಬುದಾಗಿ. Okay, Jesus is called as what? ಯೇಸು ಸ್ವಾಮಿ ಏನಂತ ಕರೆಯಲ್ಪಟ್ಟ? ದಾವೀದನ ಸಿಂಹಾಸನ, ದಾವೀದನ ಕುಮಾರನು, right? Amen. So see, I mean, what I'm trying to say is that God put the anointing on you.
ನಾನು ಏನು ಹೇಳಿಕ್ಕೆ ಪ್ರಯತ್ನಿಸ್ತಿದ್ದೇನೆಂದ್ರೆ ದೇವರು ನಿಮ್ಮ ಮೇಲೆ ಅಭಿಷೇಕವನ್ನಿಟ್ಟಿದ್ದಾನೆ. Anointing without character is dangerous. ಅಭಿಷೇಕ ಒಳ್ಳೆ ಗುಣ ಇಲ್ಲದೆ ಒಳ್ಳೆ ಸ್ವಭಾವವಿಲ್ಲದೆ ಬಹಳ ಅಪಾಯಕಾರಿಯಾಗಿದೆ. Okay. Yeah. You will do mighty things, but you may fail anytime because of the lack of character. ನಿಮಗೆ ಗುಣ ಇಲ್ಲದ ಕಾರಣ ಅಭಿಷೇಕದ ನಿಮಿತ್ತ ನೀವು ದೊಡ್ಡ ಕಾರ್ಯಗಳನ್ನು ಮಾಡಬಹುದು, ಆದರೆ ಕೆಲವು ಸಮಯದಲ್ಲಿ ನೀವು ಬಿದ್ದು ಹೋಗುವವರಾಗಿರ್ತೀರಿ. Okay. Good character without ability is useless. ಒಳ್ಳೆ ಗುಣ ಇರಬಹುದು, ಒಳ್ಳೆ ಸ್ವಭಾವವಿರಬಹುದು, ಬಟ್ ಸಾಮರ್ಥ್ಯತೆ ನಿಮ್ಮಲ್ಲಿ ತೋರಿ ಬರದಿದ್ದರೆ ಅದು ಪ್ರಯೋಜನವೇ ಇಲ್ಲ. Okay. If you say, oh, this boy is so good, but ಅವನಿಗೆ ಏನು ಬರೋದಿಲ್ಲ. ಈ ಹುಡುಗ ತುಂಬಾ ಒಳ್ಳೆಯವನು, ಆದ್ರೆ ಅವನಿಗೆ ಏನೂ ಬರೋದಿಲ್ಲ. Okay. What happens? No use. ಅದು ಏನು ಪ್ರಯೋಜನವಿರುವುದಿಲ್ಲ. Okay. So ability without anointing. ಸಾಮರ್ಥ್ಯತೆ ಇದೆ, ಅಭಿಷೇಕ ಇಲ್ಲ, ಆಗ ಏನಾಗಿರ್ತೈತೆ? It will be a good show. ಅದು ಒಳ್ಳೆ ಶೋ, ಪ್ರದರ್ಶನವಾಗಿರ್ತೈತೆ. Worship becomes concert. ಆರಾಧನೆ ಅನ್ನುವಂಥದ್ದು ಒಂದು ಕನ್ಸರ್ಟ್, ಒಂದು ಪ್ರೋಗ್ರಾಮ್ ಆಗಿರ್ತೈತೆ, ಕಾರ್ಯಕ್ರಮ. Preaching will become motivation. ಉಪದೇಶ ಅಥವಾ ಪ್ರಸಂಗ ಅನ್ನುವಂಥದ್ದು ಒಂದು ಮೋಟಿವೇಶನ್, ಉತ್ತೇಜನ ಕೊಡುವಂತ, ಉತ್ತೇಜನಕಾರಿಯಾಗಿರ್ತೈತೆ. Okay. So ability without anointing is only talent. That's all. ಸಾಮರ್ಥ್ಯತೆ ಇದೆ, ಅಭಿಷೇಕ ಇಲ್ಲ, ಆಗದ ಬರೀ ತಲಾಂತು ಮಾತ್ರ ಆಗಿರ್ತೈತೆ. That everybody has. ಅದು ಎಲ್ಲರೂ ಸಹ ಹೊಂದಿರ್ತಾರೆ. But you are anointed person who has ability. ನೀವು ಅಭಿಷೇಕ ಹೊಂದಿದವರು, ಸಾಮರ್ಥ್ಯವನ್ನು ಒಳಗೊಂಡವಂತ ಅಭಿಷೇಕ್ತರಾಗಿದ್ದೀರಿ. Can you turn to neighbor and say you are an anointed person who has ability? ನೀವು ಸಾಮರ್ಥ್ಯತೆಯನ್ನು ಹೊಂದಿರುವ ಅಭಿಷಕ್ತರಾಗಿದ್ದೀರಿ. ಪಕ್ಕದಲ್ಲಿ ಇದ್ದವರಿಗೆ ಹೇಳಿರಿ. Praise the Lord. Praise the Lord. So we are here to fine tune that abilities. We are here to fine tune the abilities. ನಮ್ಮಲ್ಲಿರುವಂತಹ ಸಾಮರ್ಥ್ಯತೆಗಳನ್ನು ಅವುಗಳನ್ನು ಸಾಧಿಸಿಕೊಳ್ಳುವಂತದಕ್ಕೆ ನಾವಿಲ್ಲಿದ್ದೇವೆ. So in this short term course, ಈ ಒಂದು ಚಿಕ್ಕ ಶಾರ್ಟ್ ಟರ್ಮ್ ಅಂದ್ರೆ ಸಣ್ಣ ಸಮಯದ ಈ ಒಂದು ತರಬೇತಿಯಲ್ಲಿ, okay, we're going to go in two ways. ನಾವು ಎರಡು ವಿಧದಲ್ಲಿ ನಾವು ಹೋಗುವಂತವರಾಗಿರ್ತೇವೆ. One is how to interpret the word of God. ಹೇಗೆ ದೇವರ ವಾಕ್ಯವನ್ನು ವ್ಯಾಖ್ಯಾನಿಸುವುದು ಎಂಬುದಾಗಿ, ಸರಿಯಾದ ವಿಧದಲ್ಲಿ ವ್ಯಾಖ್ಯಾನಿಸುವುದು ಎಂಬುದಾಗಿ. Okay. And the another one is preaching and teaching. ಎರಡನೇ ಸಂಗತಿ ಪ್ರಸಂಗ ಮತ್ತು ಉಪದೇಶ ಅನ್ನುವಂಥದ್ದು. Okay. Effective preaching and teaching. ಪರಿಣಾಮಕಾರಿಯಾದಂತ ಪ್ರಸಂಗ ಮತ್ತು ಉಪದೇಶ. Praise the Lord. Praise the Lord. So we all read Bible. ನೀವು ಬೈಬಲ್ ಸತ್ಯವೇದವನ್ನು ಓದುತ್ತೀರಿ. Right. We are reading from many years. ನೀವು ಅನೇಕ ವರ್ಷಗಳಿಂದ ಸತ್ಯವೇದವನ್ನು ಓದುವವರಾಗಿದ್ದೀರಿ. But this is fine tuning your ability. ಆದರೆ ಇದು ನಿಮ್ಮ ಸಾಮರ್ಥ್ಯತೆಗಳನ್ನು ಸಾಧಿಸಿಕೊಡುವಂತದ್ದಾಗಿದೆ. Okay, we're going to learn how to perfectly or properly meditate or interpret the Bible. ಹೇಗೆ ಪರಿಣಾಮಕಾರಿಯಾಗಿ ಪರಿಪೂರ್ಣವಾಗಿ ದೇವರ ವಾಕ್ಯವನ್ನು ಸರಿಯಾದ ವಿಧದಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕೋ ಈ ಒಂದು ಬೈಬಲ್ ಸ್ಟಡಿ ನಿಮಗೆ ಸಹಾಯ ಮಾಡುವಂತದ್ದಾಗಿರ್ತದೆ. Likewise, you might be preaching from very long time. ನೀವು ಒಂದು ವೇಳೆ ತುಂಬಾ ಸಮಯದಿಂದ ಸಹ ಪ್ರಸಂಗ ಮಾಡುವಂತವರು ನೀವು ಆಗಿರಬಹುದು. But we are also fine tuning that, to effectively preach. ಏನು ಪ್ರಸಂಗ ಮಾಡ್ತಿದ್ದೀರೋ ಅದನ್ನು ಪರಿಣಾಮಕಾರಿಯಾಗಿ ನೀವು ಮಾಡಬೇಕಂದ್ರೆ ನಿಮ್ಮನ್ನು ಇನ್ನಷ್ಟು ಉತ್ತಮಕಾರಿಯಾಗಿ ನಡೆಸುವಂತದ್ದಾಗಿರ್ತದೆ. Praise the Lord. Hallelujah. So shall we go into the teaching today? ನಾವು ಇವತ್ತಿನ ಉಪದೇಶಕ್ಕೆ ಅಧ್ಯಯನಕ್ಕೆ ನಾವು ಹೋಗೋಣ. Okay, praise God. Why don't you clap and invite one another and tell them welcome ನೀವು ಯಾಕೆ ನಿಮ್ಮ ಬದಿಯಲ್ಲಿದ್ದವರನ್ನು ಈ ಬೈಬಲ್ ಸ್ಟಡಿಗೆ ಕ್ಲಾಪ್ ಹಾಕಿ ಆಹ್ವಾನಿಸಬಾರದು? Praise the Lord. Praise the Lord. Hallelujah.